ರೈತರ ಹೋರಾಟಕ್ಕೆ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತಾ? ಫಸಲ್ ಬಿಮಾದಲ್ಲಿ ಭ್ರಷ್ಟಾಚಾರ ಆರೋಪ, ಪರಿಹಾರ ನೀಡುವಲ್ಲಿ ರೈತರಿಗೆ ಮೋಸ, ರೈತ ಸಂಘ ಹಸಿರು ಸೇನೆಯಿಂದ ಧರಣಿ. 2023-24ನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಪರಿಹಾರ ನೀಡುವಲ್ಲಿ ರೈತರಿಗೆ ಮೋಸವಾಗಿದ್ದು, ವಿಮಾ ಕಂಪನಿಯೊಂದಿಗೆ ಸೇರ್ಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ ಆರೋಪಿಸಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ವಿಜಯಪುರ ನಗರದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿಯ ಎದುರು ಮಂಗಳವಾರ ಧರಣಿ ಸತ್ಯಾಗ್ರಹ ಮಾಡಿದರು. ಸೇನೆಯ ಜಿಲ್ಲಾಧ್ಯಕ್ಷರಾಗಿರುವ ಸಂಗಮೇಶ್ ಸಗರ್ ಅವರು ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರಗಾಲವಂತ ರಾಜ್ಯ ಸರ್ಕಾರವೇ ಘೋಷಣೆ ಮಾಡಿದೆ. ಅದರಲ್ಲೂ ಜಿಲ್ಲೆಗೆ ಬರಗಾಲದ ಪರಿಹಾರವೆಂದು ಸುಮಾರು 413 ಕೋಟಿ ರೂಪಾಯಿ ಬೆಳೆ ಪರಿಹಾರವನ್ನು ರಾಜ್ಯ ಸರ್ಕಾರ ರೈತರ ಖಾತೆಗಳಿಗೆ ಹಾಕಿದೆ. ಆದರೆ ವಿಮಾ ಕಂಪನಿ ಮಾತ್ರ ಜಿಲ್ಲೆಯಲ್ಲಿ ಬೆಳೆ ಹಾನಿ ಸಂಭವಿಸಿಲ್ಲ ಎನ್ನುವ ವರದಿ ನೀಡಿ ಅಲ್ಪ ಸ್ವಲ್ಪ ಪರಿಹಾರವನ್ನು ನೀಡಿದೆ. ಆದರೆ ಯಾವ ಮಾನದಂಡ ಆಧರಿಸಿ ಬೆಳೆ ಪರಿಹಾರ ನೀಡಲಾಗಿದೆ ಅನ್ನುವುದನ್ನು ರೈತರಿಗೆ ಕೃಷಿ ಇಲಾಖೆ ಮಾಹಿತಿ ನೀಡ್ತಾ ಇಲ್ಲ. ಹಾಗಾದರೆ ರೈತರು ಯಾರನ್ನ ಕೇಳಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮ ಪಂಚಾಯತ್ ಹೀಗೆ ಬೆಳೆ ಪರಿಹಾರ ಸಮೀಕ್ಷೆಯನ್ನ ಬೇರೆ ಬೇರೆ ಇಲಾಖೆಗಳಿಗೆ ವಹಿಸಲಾಗಿದೆ. ಆದರೆ ಅಧಿಕಾರಿಗಳು ರೈತರ ಹೊಲಗಳಿಗೆ ಭೇಟಿ ನೀಡದೆ ಕಚೇರಿಯಲ್ಲಿಯೇ ಕುಳಿತು ಸಮೀಕ್ಷೆಯನ್ನ ನಡೆಸಿ ಬೇಕಾಬಿಟ್ಟಿಯಾಗಿ ವರದಿಯನ್ನ ಕಳಿಸಿದ್ದಾರೆ. ಅಧಿಕಾರಿಗಳು ವಿಮಾ ಕಂಪನಿಯೊಂದಿಗೆ ಸೇರ್ಕೊಂಡು ರೈತರಿಗೆ ಮೋಸ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಮಾಡಿದರು. ದೇವರಹಿಪ್ಪರಿಗೆ ತಾಲೂಕು ಅಧ್ಯಕ್ಷ ಈರಪ್ಪ ಕುಣಿಕುಮಟಗಿ ಅವರು ಕೂಡ ಮಾತನಾಡಿದರು. ದೇಶಕ್ಕೆ ಅನ್ನ ನೀಡುವ ರೈತರು ನಾವಿಂದು ರೋಡ್ ಮೇಲೆ ಕುಳಿತಿದ್ದೇವೆ. ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೆ ಅನ್ಯಾಯವಾಗಿದೆ. ಕ್ರಾಪ್ ಕಟಿಂಗ್ ಮಾಡುವಾಗ ಯಾವ ಮಾನದಂಡ ಆಧರಿಸಿ ಪರಿಹಾರ ನೀಡಲಾಗಿದೆ ಅನ್ನುವುದನ್ನೇ ಅಧಿಕಾರಿಗಳು ಮುಚ್ಚಿ ಹಾಕ್ತಿದ್ದಾರೆ ಅಂತ ದೂರಿದರು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಉಗ್ರವಾದ ಹೋರಾಟ, ಕ್ರಾಪ್ ಕಟಿಂಗ್ ಮಾಡಿ ಪರಿಹಾರ ನಿಗದಿ ಮಾಡಬೇಕು. ಆದರೆ ಯಾವ ರೈತರ ಹೊಲಗಳಿಗೆ ಕ್ರಾಪ್ ಕಟಿಂಗ್ ಮಾಡಲಾಗಿದೆ ಎನ್ನುವ ಮಾಹಿತಿ ಅಧಿಕಾರಿಗಳ ಬಳಿ ಇಲ್ಲ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಾಜ್ಕುಮಾರ್ ವಿಲಿಯಮ್ಸ್ ಅವರನ್ನ ಕೇಳಿದ್ರೆ ಅಂಕಿ ಸಂಖ್ಯೆ ಇಲಾಖೆಗೆ ಮಾಹಿತಿ ಕೇಳಿ ಅಂತ ಹಾರಿಕೆ ಉತ್ತರವನ್ನು ನೀಡ್ತಾರೆ. ಇನ್ನು ಅಂಕಿ ಸಂಖ್ಯೆ ಇಲಾಖೆಯವರು ನಮ್ಮ ಬಳಿ ಮಾಹಿತಿ ಇಲ್ಲ, ನಾವು ಬೆಂಗಳೂರಿನಿಂದ ತರಿಸಿಕೊಂಡು ಕೊಡ್ತೇವೆ ಅಂತ ಹೇಳಿ ಸಾಗ್ ಹಾಕ್ತಿದ್ದಾರೆ. ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಿ ರೈತರಿಗೆ ಅನ್ಯಾಯ ಎಸಗಿದ್ದಾರೆ. ಸರ್ಕಾರ ಇದನ್ನ ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಲ್ಲದೇ ಇದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಸಂಗಮೇಶ್ ಸಾಗರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಅವರು ಸಾಲ ಮನ್ನಾ ಮಾಡ್ತು ಅಂತ ಹೇಳಿದ್ರು. ಇವೆಲ್ಲ ಕೂಡ ಈ ದೇಶದ ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ತಾವೆಲ್ಲರೂ ಕೂಡ ಅವರ ಸುಳ್ಳು ಹೇಳತ್ತಾರು. ಹಿಂಗಾಗಿ ಈ ರಾಜಕಾರಣ ಅಂದ್ರ ನಮಗ ಇವತ್ತು ಹೇಸಿಗೆ ಬಂದೈತಿ. ಆದ್ರೂ ಕೂಡ ಅನಿವಾರ್ಯ, ಯಾಕಂದ್ರೆ ಡೆಮಾಕ್ರಸಿ ಒಳಗೆ ನಾವು ಬದುಕಿದ್ವು ಅಂತ ಏನೇನೋ ನಾವು ಅಮಿಷಾಗಿ ಮೋಸ ಹೋಗಿದ್ವು. ಆದ್ರೂ ಕೂಡ ತಾವೆಲ್ಲ IAS ಅಧಿಕಾರಿಗಳಿದ್ರಿ, ಸರ್ಕಾರಕ್ಕೊಂದು ಒಳ್ಳೆ ರಿಪೋರ್ಟ್ ಬರೀರಿ ಅಂತೇಳಿ ತಮಗೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾ